ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಕಂಡವರು ಮಾರಿಗುಡಿ ಶಿವು. ನನ್ನ ಗಂಡ ಸೋತ್ರು ಅನ್ನೋ ಖುಷಿನಲ್ಲಿ ನನ್ನ ಅಳಿಯ ಶಿವು ಗೆದ್ದ ಖುಷಿನಲ್ಲಿ ಈ ಪಾಯಸ ಕುಡಿದು ಸಂಭ್ರಮಾಚರಣೆ ಮಾಡೋಣ ಅಲ್ವಾ? ಸೋಲು ನಮ್ಮ ಬೆನ್ನು ಬಿಡ್ತಿಲ್ಲ ದಣಿ, ನಮ್ಮ ಬೆನ್ನು ಬಿಡ್ತಿಲ್ಲ. ಹ್ಞೂ ಕಣಪ್ಪಯ್ಯ, ಈ ದರಿದ್ರ ಅನ್ನೋದನ್ನ ಎಳ್ದೇಳ್ದು ಕಾಲು ಅಡಿಗೆ ಹಾಕೊಂಡ್ರು ಎದ್ದೆದ್ದು ಮತ್ತೆ ಜೋಬ್ನಾಗೆ ಬತ್ತೈತೆ. ಬರೀ ಬಡಾಯಿ ಒಳಗಡೆ ಲಡಾಯಿ ಇಂದಂಗೆ ನೀವಿಬ್ರು ಯಾಕೋ ಹಿಂಗಾಡ್ತಿದ್ದೀರಾ? ಅಲ್ಲ ದಣಿ, ಆ ರಶ್ಮಿ ಈಗ ಸೀನಾ ಒಂದಾಗ್ಬಿಟ್ಟವ್ರೆ. ಇನ್ನು ಶಿವಣ್ಣ ಹಿಡಿಯಕ್ಕೆ ಆಯ್ತದ ದಣಿ? ಅಲ್ಲಿ ನೋಡಿದ್ರೆ ಆ ನಾಗೇಗೌಡ್ರಿಗೆ ಮಣ್ಣು ಮುಗಿಸಿ ಪಟ್ಟು ಕುಂತವನೇ ಆ ಪೆದ್ದ. ಇನ್ನು ರಾಣಿ ಎಲ್ರೂ ಎದುರಿಸ್ಕೊಂಡು ಇಕ್ಕೊಂಡವಳೆ. ಅದೆಲ್ಲ ಇವತ್ತಿಂದ ಈ ಮಾಸ್ತಿ ಕೊಪ್ಪಳದಲ್ಲಿ ನಿಲ್ಬೇಕು. ಅವ್ರ ಕಾಲು ಹಿಡ್ಕೊಂಡು ಇಡೀ ಹೆಣ್ಣಿ ಕುಲಕ್ಕೆ ಕ್ಷಮೆ ಕೇಳಬೇಕು. ನಿಜ ಕಣಪ್ಪಯ್ಯ, ಎಲ್ಲರೂ ಗೆತ್ಕೊಂಡು ಮೇಲಕ್ಕೆ ಹೋಯ್ತವ್ರೆ, ನಾವು ಸೋತ್ಕೊಂಡು ಕೂತಿದ್ದೀವಿ. ಇದನ್ನೆಲ್ಲ ನೋಡ್ತಿದ್ರೆ ಬದುಕಿದ್ದು ದಂಡ ಅನಿಸ್ತೈತೆ. ಬಡ್ಡಿ ಆಸೆಗೆ ಗಂಟು ಕಳ್ಕೋಬಾರ್ದು ಕಣೋ ಪರಶು. ನಾವು ಸೋತಿದ್ದೀವಿ ನಿಜ. ಆ ಪಾರೋನೆ ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಸೋಲಿಸಿದಾಳೆ. ಆದರೆ ನಾವು ಸೋತಿದ್ದೀವಿ ಅಂತ ಒಪ್ಕೊಳ್ಳೋವರೆಗೂ ಆ ಸೋಲು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗಲಿಲ್ಲ ದಣಿ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ನಾವು ಎಲ್ಲಿಂದ ಶುರು ಮಾಡಿದ್ದೀವಿ ಅಲ್ಲಿಂದ ತುಂಬ ದೂರ ಬಂದಿದ್ದೀವಿ ಅಂದ್ಕೊಂಡು ಮುಂದಿನ ದಾರಿ ನೋಡಬಾರ್ದು. ಹಂಗಾರೆ ಹೋಗಿ ಹಿಂದಕ್ಕೆ ನೋಡ್ಬೇಕೇನಪ್ಪಯ್ಯ? ಅದೇ ಕಣೋ ಗೆಲುವಿನ ರಹಸ್ಯ ಪರಶು. ನಾವು ಮೊದಲು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ವಾಪಸ್ ಹೋಗೋಣ. ಆಗ ಗೆಲುವು ನಮ್ಮ ಕಡೆಗೆ ತಿರುಗುತ್ತೆ. ಆ ನಾಗೇಗೌಡಂಗೆ ಫೋನ್ ಮಾಡು, ಶಿವು ತಂಗಿ ರಾಣಿಯಿಂದಲೇ ಶುರು ಮಾಡೋಣ. ಈ ಸಾರ್ತಿ ನಾವು ಕೊಡೋ ಏಟು ಹೆಂಗಿರಬೇಕು ಅಂದರೆ ಆ ಕೂಗು ಮಾಸ್ತಿ ಕೊಪ್ಪಲಿಂದ ಮಾರಿಗುಡಿವರೆಗೂ ಪ್ರತಿಧ್ವನಿಸ್ತಿರಬೇಕು. ನಿಮ್ಮ ಗಾದೆ ತಗೊಂಡು ನಾನೇನು ಮಾಡಲಿ ಇರ್ಬದ್ರೇನವ್ರೆ? ಮೆರೆದಾಡ್ತಿದ್ದೆ, ಮುರಿದಾಕ್ಬಿಟ್ರು, ಕೂಗಾಡ್ತಿದ್ದೆ, ಕಟ್ಟಾಕ್ಬಿಟ್ರು, ಹಾರಾಡ್ತಿದ್ದೆ, ಹಿಡ್ದಾಕ್ಬಿಟ್ರು. ಬಡವನಿಗೆ ಮಕ್ಕಳು ಹೆಚ್ಚು, ಕಹಿ ಸೋರೆಗೆ ಫಲ ಹೆಚ್ಚು ಅಂದಂಗೆ ಕಣ್ಣು ಕುಕ್ಕೋ ಥರ ಬದುಕಿದ್ದವ್ರಿಗೆ ಕಷ್ಟ ಹೆಚ್ಚು ನಾಗೇಗೌಡ್ರೆ. ಇರ್ಬದ್ರೇನವ್ರೆ, ನಾನು ಒಂದು ಮಗಿನ ತಂದೆ. ಈ ಊರ್ನಾಗೆ ತಲೆ ಎತ್ಕೊಂಡು ಮೆರಿತಾ ಇದ್ದೆ. ಆ ರಾಣಿ ಬಂದು ನಮ್ಮ ಮನೆಗೆ ಎಂಥ ಕರ್ಮ. ಈಗ ರಾಜನ್ ಥರ ಮೆರಿತಿದ್ದವನು ಹೆಂಗಾಗಿದ್ದೀನಿ ನೋಡಿ. ಎಲ್ಲ ಹಾಳಾಗೋಯ್ತು. ನಾಗೇಗೌಡ್ರೆ, ನಾವು ಸೋತಿದ್ದೀವಿ ಅಂತ ಕೂತ್ಕೊಂಡ್ರೆ ಸೋಲು ಬಿಟ್ಟು ಇನ್ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ಬದಲಿಗೆ ನಾವು ಸೋತಿದ್ದೀವಿ, ಆ ಎದುರಾಳಿಗೆ ಏನಾದರೂ ಮಾಡ್ತೀವಿ ಅನ್ನೋ ಭಯ ಅವ್ರ ಮನಸ್ಸಲ್ಲಿ ಹುಟ್ಟಿದ್ರೆ ಆಗ ಅದಕ್ಕೊಂದು ಬೆಲೆ. ಅಯ್ಯ ಬುಡಿ ಇರ್ಬದ್ರೇನವ್ರೆ, ಮೊಬೈಲ್ನಾಗ ಅದೆಂಥದ ನೋಡ್ಕೊಂಡು ಆ ಮೋಟಿವೇಶನ್ನು ಅದನ್ನು ನೋಡಿ ರೊಚ್ಚಿಗಳನ್ನ ಅನ್ಕತ್ತೀನಿ. ಆದ್ರೆ ಆಯ್ತಾ ಇಲ್ಲ, ಕಿವಿಗೆ ಹೋಯ್ತಾ ಇಲ್ಲ. ಅಯ್ಯ ನೀವು ಬಿಡಿ ಸ್ವಾಮಿ, ಎಲ್ಲ ಇರೋರು. ನಿಮಗೆ ಆಳು ಕಾಳು ಜನ ಎಲ್ಲ ಅವರೇ, ನಮಗೆ ಯಾರವ್ರೆ? ಮುಸ್ರೆತ್ತಿ ಕಂಡು ಬಿದ್ದಿದ್ದೀವಿ. ಹಾಗೆ ಗೌಡ್ರೆ, ಯೋಚನೆ ಮಾಡಬೇಡಿ. ನೀವು ಯಾವತ್ತಿದ್ರು ನಮ್ಮವರು, ನಮ್ಮ ಎದೆನಲ್ಲಿರ್ತೀರಿ. ನಮ್ಮವರು ಅಂದವ್ರೆ ಎದೆ ಮ್ಯಾಕೆ ಚಪ್ಪಡಿ ಕಲ್ಲು ಎಳೆದು ಹೋಗ್ಬಿಟ್ರು. ಆದರೆ ಈ ವೀರಭದ್ರ ಬರೀ ಮಾತನವಳೆ, ಬೇಳೆ ರಸದವಳೆ ಅಂತ ಮಾತಾಡೋನಲ್ಲ. ಒಂದು ಸಾರ್ತಿ ನಮ್ಮವರು ಅಂತ ಕೈ ಹಿಡಿದ ಮೇಲೆ ಕೈ ಹೋದ್ರು ಮುಷ್ಟಿ ಬಿಡೋನಲ್ಲ. ಇವಾಗ ಮನಸ್ಸಿನ ಯಾವುದೋ ಒಂದು ಮೂಲೆ ಒಳಗೆ ಬಲ್ಬ್ ಬದ್ದಂಗಾಯ್ತು. ಫಳ 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 ಅಂತೈತೆ. ಹತ್ತಿಸ್ಬಿಡಿ ಇರ್ಬದ್ರೇನವ್ರೆ, ನನ್ನ ಮನಸ್ಸಿನಾಗೆ ದ್ವೇಷದ ಕಿಡಿನ ಹತ್ತಿಸ್ಬಿಡಿ. ಅದು ತಗ ಅಂತ ಉರಿಬೇಕು. ಎದುರುಗಡೆ ಬಂದವರೆಲ್ಲ ಸುಟ್ಟು ಬೂದಿ ಆಗ್ಬಿಡ್ಬೇಕು. ನಾಗೇಗೌಡ್ರೆ, ಈಗ ನಾನು ಹೇಳೋ ಮಾತನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ರಾಣಿ ಮತ್ತು ಮನುನ ಜೀವಂತವಾಗಿ ಉಳಿಸಬಾರ್ದು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಹೇಳಿ. ಆ ರಾಣಿ ಮತ್ತು ಮನುನ
ಜೀವಂತವಾಗಿ ಉಳಿಸಬಾರ್ದು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಹೇಳಿ. ನನಗೆ ಮುಂದಷ್ಟು ಹುಡುಗರು ಬೇಕು. ಕೊಲೆ ಮಾಡಬೇಕು. ಕೊಲೆ ಮಾಡಿದ ಮ್ಯಾಕೆ ಆರೋಪನ ಅವ್ರ ಮ್ಯಾಕೆ ಹೊತ್ಕೊಂಡು ಜೈಲಿಗೆ ಹೋಗಬೇಕು. ನಮ್ಮ ಹೆಸರು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಆಯ್ತದ? ಫಿರಂಗಿ ಗುಣ ಪರಂಗಿ ಅರಿಯನೆ. ಆಗಲಿ ಆಗಲಿ. ಇದು ಒಂದು ಅರ್ಥ ಆಯ್ತು ನೋಡ್ರಿ. ಜೈ ಅಂದ್ಬಿಡ್ತೀನಿ. ಇಡ್ತೀನಿ. ನಮಸ್ಕಾರ. ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ. ಇಂದ್ರಿ, ಎಲ್ಲ ವ್ಯವಸ್ಥೆ ಆಯ್ತೈತೆ. ಇನ್ನು ಮುಂದೆ ನಮ್ಮ ಎದುರುಗಡೆ ಬಂದವ್ರನ್ನ ಅಮುಕ್ಕು ಡಮುಕ್ಕು ಅಂತ ಮುಗಿಸ್ತಿರೋದಯ್ಯ. ರೀ, ಮನು ಮತ್ತು ರಾಣಿನ ಮುಗಿಸ್ಬಿಡ್ತೀರಾ? ಬರೀ ಮುಗಿಸೋದು ಆಟೆ ಅಲ್ಲ, ಮೂಟೆ ಮೂಟೆ ಕಟ್ಟಿಬಿಡ್ತೀನಿ. ಪರಶು, ನಾಗೇಗೌಡರಿಗೆ ಹುಡುಗರು ಬೇಕಂತೆ. ಒಂದ್ಸತಿ ಫೋನ್ ಮಾಡಿ ಏನೇನು ಅಂತ ವಿಚಾರಿಸ್ಕೊ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಆ ಹುಡುಗರು ನಮ್ಮ ವಿಚಾರ ಎಲ್ಲೂ ಬಾಯಿ ಬಿಡಬಾರ್ದು. ಏನೇ ಹೆಚ್ಚು ಕಮ್ಮಿ ಆದರೂ ಎಲ್ಲ ಅವ್ರ ತಲೆ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗಬೇಕು. ಅವ್ರ ಸಂಸಾರನ ನಾವು ನೋಡ್ಕೊಳ್ಳೋಣ, ವ್ಯವಸ್ಥೆ ಮಾಡು. ಅಪ್ಪಯ್ಯ, ಸೋಮೇಗೌಡ ನನ್ನ ದೋಸ್ತಿ, ನಾಗೇಗೌಡ ಅಣ್ಣನಿಗಿಂತ ಹೆಚ್ಚು. ಅವರೇ ಹೇಳೋದ್ಮೇಕೆ ಬುಟ್ಟನ ಕೆಚ್ಚಿ ಕೆಡುವುದಯ್ಯ. ಹಾಂ, ಆಂಟಿ, ಏನು ವಿಷಯ? ಏಯ್ ಲೀಲಾ, ಬಾಯಿ ಬಿಟ್ಟು ಮಾತಾಡು. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮಗ ಸೊಸೆ ಒಂದಾಗಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನಿದೆ? ನಿಮ್ಮೆಲ್ರಿಗೂ ಇವರಿಬ್ಬರು ಒಂದಾಗಿರೋ ವಿಷಯಕ್ಕೆ ಖುಷಿ ಆಗಿರ್ಬೋದು, ಆದರೆ ನನಗೆ ಖುಷಿ ಆಗೋದು ಯಾರೇನೇ ವಿಷಯಕ್ಕೆ. ಲೀಲಾ, ಅದೇನು ಅಂತ ಹೇಳು. ಒಂದು ಹೆಣ್ಣಿನ ಜೀವನದಲ್ಲಿ ಅದೆಷ್ಟೇ ಆಸ್ತಿ, ಅಂತಸ್ತು, ಸಂಪತ್ತು, ಆರೋಗ್ಯ ಇದ್ರೂ ಮುತ್ತೈದೆ ಭಾಗ್ಯ ತಂದ್ಕೊಡೋದು ಗಂಡ ಅಂತ ನಂಬಿರೋಳು ನಾನು. ಅವತ್ತು ನೀವೆಲ್ಲರೂ ಇದ್ರಿ. ನನ್ನ ಮಗ ಅನ್ನಿಸ್ಕೊಂಡಿರೋನು ಅವ್ರ ಅಪ್ಪಂಗೆ ಅವಮಾನ ಆಗೋ ಥರ ಮಾತಾಡಿ, ಅವ್ರ ತವನೇ ಶತ್ರುಗಿಂತ ಕೀಳಾಗಿ ನಡ್ಕೊಂಡು ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗಿದ್ದ.